ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಸಮಾಜಘಾತಕವಾದ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಯಾವುದೇ ನ್ಯಾಯ ನೀತಿ ಎಲ್ಲವನ್ನ ಗಾಳಿಗೆ ತೂರಿ ಅವರಿಗೆ ಅನುಕೂಲಕ್ಕೆ ತಕ್ಕನಾಗಿ ಅನುಕೂಲದಿಂದ ರಾಜಕಾರಣವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ. ಒಂದು ಉತ್ತಮ ಉದಾಹರಣೆ ಅಂತಂದರೆ, ನಮ್ಮ ನೆಲಮಂಗಲದಲ್ಲಿ ಪಕ್ಷಾಂತರ ಮಾಡಿದಂಥವ್ರಿಗೆ ಪಕ್ಷವನ್ನು ಏನು ವಿಪ್ ಕೊಟ್ಟು ವಿಪ್ಪನ್ನು ಉಲ್ಲಂಘನೆ ಮಾಡಿ ಅವತ್ತು ಕಾಂಗ್ರೆಸ್ ಪರವಾಗಿ ನಿಂತ ಜನತಾದಳದ 7 ಜನಗಳು ಇವತ್ತು ಎಲ್ಲೋ ಒಂದು ಕಡೆ ಪಕ್ಷ ವಿರೋಧಿ ಕೆಲಸ ಮಾಡಿದ್ರಿಂದ ಜನತಾದಳ ಮತ್ತು ನಾವು ಸೇರಿ ಕೇಸನ್ನು ಫೈಲ್ ಮಾಡಿದ್ದೋ. ಅದ್ರ ವಿರುದ್ಧ ಇವತ್ತು ಏನು ಕಾನೂನು ರೀತಿ ಕ್ರಮ ಕೈಗೊಳ್ಳೋಕ್ಕೂ ನಮ್ಮ ಜಿಲ್ಲಾಧಿಕಾರಿ ಅಂತ ಬಸವರಾಜ್ ಅವರು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ. ಮುನಿಯಪ್ಪ ಅವ್ರದ್ದು ಉದ್ದೇಶ ಇಷ್ಟೇ, ನೀವು ಏನಾದರೂ ಮಾಡಿ, ಏನೇ ಕಾನೂನು ಉಲ್ಲಂಘನೆ ಮಾಡಿ ಯಾವುದೇ ರೀತಿ ಒಳ್ಳೆ ಕೆಲಸವನ್ನು ಮಾಡಬಾರ್ದು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬಾರ್ದು, ನಮ್ಮ ಮನೆ ಸೇವಕರಾಗಿ ಕೆಲಸ ಮಾಡಬೇಕು ಅನ್ನೋ ಒಂದೇ ಉದ್ದೇಶ. ಇವತ್ತು ರಾಜ್ಯದಲ್ಲಿ ಹಲವಾರು ಇಂಥ ಘಟನೆಗಳು ನಡೆದಿದೆ, ಅದರಲ್ಲಿ ಇದೂ ಒಂದಾಗ್ತದೆ. ಇವತ್ತು ಒಬ್ಬ ಜಿಲ್ಲಾಧಿಕಾರಿಯನ್ನು ರಾತ್ರೋರಾತ್ರಿ ಇವತ್ತು ಎತ್ತಂಗಡಿ ಮಾಡ್ತಾರೆ. ಅವ್ರಿಗೆ ಸ್ಥಳ ಸೂಚನೆ ಮಾಡಿಸ್ದ ಎಲ್ಲೂ ಹೇಳ್ತೀರಾ, ಅವರು ನೇರವಾಗಿ ಅವರ ಸಂಬಂಧಿಗಳು, ಅವ್ರ ಮನೇಲಿ ಕೆಲಸ ಮಾಡುವಂಥವ್ರು, ಅವ್ರ ಮನೆಯಲ್ಲಿ ಮಗ ಸೊಸೆ ಇವರನ್ನೇ ಇವತ್ತು ಇಡೀ ಜಿಲ್ಲೆಯಲ್ಲಿ ತಗೊಂಬಂದು ಅಧಿಕಾರಿಗಳಿಗೆ ನೇಮಕ ಮಾಡ್ತಾರೆ. ಇದು ಭ್ರಷ್ಟ ರಾಜಕಾರಣಕ್ಕೆ ಒಂದು ನಿದರ್ಶನ. ಇದು ಮುನಿಯಪ್ಪ ಅವ್ರು ಮಾಡ್ತಾ ಅಂಥದ್ದು. ಅವ್ರ ಮಗನ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತೇಳಿ ರಜಾ ಹಾಕಿಸಿ ಇಡೀ ಜಿಲ್ಲೆಯಲ್ಲಿ ಪಿ ನಂಬರ್ಗಳನ್ನು ಹುಡುಕ್ಸ್ತಾವ್ರೆ. ಸರ್ಕಾರಿ ಗೋಮಾಳವನ್ನು ಹುಡುಕಿಸಿ ಅದ್ರ ಮುಖಾಂತರ ದಳ್ಳಾಳಿಗಳ ಹೆಸರಿಗೆ ಅದನ್ನು ವರ್ಗಾವಣೆ ಮಾಡಿ ಆ ಜಮೀನನ್ನು ಇವ್ರ ಸಂಬಂಧಿಗಳ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ. ಮುನಿಯಪ್ಪರ ಸಾಧನೆ ಇದೆ, ಬೇರೆ ಏನೂ ಇಲ್ಲ. ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಈ ಕಾಳಸಂತೆಯಲ್ಲಿ ಅಕ್ಕಿ ಮಾರಿಸುವಂಥದ್ದು ಮತ್ತು ಸರಿಯಾದ ಫಲಾನುಭವಿಗಳವ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ದಿರ ಈ ಮಟ್ಟದಲ್ಲಿ ಇವತ್ತು ಅಧೋಗತಿಗೆ ಬಂದಿದೆ. ಇವತ್ತೇನು ಇಡೀ ರಾಜ್ಯದಲ್ಲಿ ಈ ಒಂದು ನ್ಯಾಯಬೆಲೆ ಅಂಗಡಿ ಅಂತ ಏನಿದೆ, ರೇಷನ್ ಕೊಡುವಂಥ ಅಂಗಡಿ ಇದೆ, ಆ ನ್ಯಾಯಬೆಲೆ ಅಂಗಡಿನಲ್ಲಿ ಯಾರ ಹೆಸರಿದೆ, ಒಂದು ಕಾರ್ಡ್ಗೆ ಅವರು 20 ರೂಪಾಯಿ ಕೊಟ್ಟರೆ ರೇಷನ್ ಕೊಡ್ತಾರೆ, ಇಲ್ಲದ್ರೆ ಬೇರೊಂದು ಸಬೂಬನ್ನು ಹೇಳಿ ಕಳಿಸ್ತಾರೆ. ಯಾಕೆಂದರೆ ನಿಮ್ಮದು ತಗೊಳ್ತಾ ಇಲ್ಲ ಅಥವಾ ನಿಮ್ಮ ರೇಷನ್ ಬಂದಿಲ್ಲ, ಏನೋ ಸಬೂಬು ಹೇಳ್ಕೊಳ್ಳಿ. 20 ರೂಪಾಯಿ ಕೊಟ್ಟು ಕೂಡಲೇ ಅವರು ಅದನ್ನು ಈ ರೇಷನ್ನ ಕೊಡುವಂಥ ವ್ಯವಸ್ಥೆ. ಈ 20 ರೂಪಾಯಲ್ಲಿ ಮುನಿಯಪ್ಪ ಅವ್ರಿಗೆ ಎಷ್ಟು ಹೋಗ್ತದೆ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಹೋಗ್ತದೆ ಅಂತ ದಯವಿಟ್ಟು ಮುನಿಯಪ್ಪ ಅವರು ಇದನ್ನು ಈ ಸಮಾಜಕ್ಕೆ ತಿಳಿಸ್ಬೇಕಾಗ್ತದೆ. ಈ ರಾಜ್ಯದ ಜನಕ್ಕೆ ಹೇಳಿಕೆ ಕೊಡಬೇಕಾಗ್ತದೆ. 20 ರೂಪಾಯಿ ಯಾತಕ್ಕೋಸ್ಕರ ತೊಗೊಳ್ತೀವಿ, ಯಾರಿಗೋಸ್ಕರ ಕೊಡ್ತೀವಿ, ಇದು ತಲೆ ಹೊಡೆಯುವಂಥ ಕೆಲಸ, ರಾಜ್ಯದ ಸುಲಿಗೆ ಮಾಡುವಂಥ ಕೆಲಸ. ಬಡಬಗ್ಗರಿಗೆ ಕೊಡ್ತಕ್ಕಂಥ ಅನ್ನವನ್ನು ಕಿತ್ತು ತಿಂತವ್ರೆ ಅಂತಂದರೆ ಇವತ್ತು ಯಾವ ಮಟ್ಟಕ್ಕೆ ದಿವಾಳಿ ಎದ್ದಿದೆ. ನಿನ್ನೆ ಇನ್ನೊಂದು ನೋಡ್ತಾ ಇದ್ದೆ, KSRTCನಲ್ಲಿ ಆ MD ಅವರು ಹೇಳ್ತಾ ಇದ್ರು 1086 ಕೋಟಿ ಬಾಕಿ ಇದೆ ನಮಗೆ, ಇವತ್ತಿನ 1 ರೂಪಾಯಿ ಕೊಟ್ಟಿಲ್ಲ. ಟಿಕೆಟ್ ಏನು ಸೇಲ್ ಆಗ್ತದೆ ಅದನ್ನು ಸರ್ಕಾರಕ್ಕೆ ಪ್ರತಿ ತಿಂಗಳು ಕಳಿಸ್ತೀವಿ, 1086 ಕೋಟಿ ದುಡ್ಡನ್ನೇ ಕೊಟ್ಟಿಲ್ಲ ಅಂತ ಒಂದು ಹೇಳಿಕೆಯನ್ನು ಹೇಳ್ತಾರೆ. ಈ ಸರ್ಕಾರ ದಿವಾಳಿಯಾಗಿದೆ. ಇವತ್ತು ಬರುವಂಥ ದಿನಗಳಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಇಳಿಯುವಷ್ಟರಲ್ಲಿ ಜನ ಅಸಹಾಯಕರಾಗಿದೆ. ಇವತ್ತು ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲ, ಏನೋ ಒಂದು ಸಬು ಬೇಳಿ ಇವರೇ ಸಮಸ್ಯೆಗಳನ್ನ ಗುಟ್ಟಾಕ್ತಾರೆ. ಯಾರೊಬ್ಬರಿಗೆ ಯುವಕರಿಗೆ ಕೆಲಸ ಸಿಗುವಂಥ ವ್ಯವಸ್ಥೆ ಕೂಡ ಇವರು ಮಾಡಿಲ್ಲ. ಇತ್ತೀಚೆಗೆ ಹೋರಾಟದ ಕಿಚ್ಚನ್ನು ಹಚ್ಚಿದ್ದು ನೋಡಿದ ಕೂಡಲೇ ಇವರು ಇವತ್ತು 56,000 ವಿದ್ಯಾರ್ಥಿ ಕೊಡ್ತೀವಿ ಅಂತಾರೆ. ಪೊಳ್ಳು ಭರವಸೆಗಳನ್ನು ಕೊಟ್ಟು ಸರ್ಕಾರವನ್ನು ನಡೆಸ್ಕೊಂಬರ್ತಿದ್ರೆ. ಅದರಿಂದ ಈ ಮುನಿಯಪ್ಪರಿಗೆ ಕೂಡಲೇ ಈ ಜಿಲ್ಲಾಧಿಕಾರಿಗಳನ್ನ ವರ್ಗಾವಣೆ ಯಾವ ಉದ್ದೇಶಕ್ಕೆ ಮಾಡಿದ್ದೀವಿ, ಏನಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳಿಕೆ ಕೊಡಬೇಕಾಗ್ತದೆ. ಅವ್ರ ಮೇಲೆ ಸಿದ್ದರಾಮಯ್ಯರು ಈ ಕೂಡಲೇ ಅವರು ತನಿಖೆ ಮಾಡಿಸ್ಬೇಕಾಗ್ತದೆ ಅಂತ ತಮ್ಮ ಮುಖಾಂತರ ಆಗ್ರಹಪಡಿಸ್ತೇನೆ.